ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಐ ರಿ ಎಕ್ಸಾಮ್ ಏನಾಗಿದೆ ಅದರ ಜಿ ಕೆ ಪೇಪರ್ ಏನಿದೆ ಅದರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡೋಣ, ಕೀ ಆನ್ಸರ್ ನೋಡೋಣ, ಹಾಗೆ ಮೆಂಟಲ್ ಎಬಿಲಿಟಿ ಕ್ವಶನ್ ಕೂಡ ಸಾಲ್ವ್ ಮಾಡೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ, ಮೆಂಟಲ್ ಎಬಿಲಿಟಿ ಕ್ವಶನ್ ತಗೋತೀನಿ. ನಾನು ಇಲ್ಲಿ ಮಾಡ್ತಾ ಇರೋದು ಕ್ವಶನ್ ಪೇಪರ್ ಡಿ ಸೀರೀಸ್. ನೋಡ್ಕೊಳ್ಳಿ ಡೀಟೇಲ್ ಆಗಿ. ಈಸಿ ಇದೆ ಕ್ವಶನ್ ಪೇಪರ್. ಪೇಪರ್ ಪೇಪರ್ 1 ಅಂತ ಕೂಡ ನಿಮಗೆ ಕ್ರಿಪ್ಟೋ ಕರೆನ್ಸಿ ಕೇಳಿದ್ದ, ಅಂದ್ರೆ ಎಸ್ ಎ ಪೇಪರ್ ನೋಡಿ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ವಿ 1 ಇಯರ್ ಅಲ್ಲ 2 ಇಯರ್ ಬ್ಯಾಕ್, ಲಾಸ್ಟ್ ಪಿ ಎಸ್ ಎಕ್ಸಾಮ್ ಆದಾಗ. ನಮ್ಮ ಟೆಲಿಗ್ರಾಮ್ ಚಾನಲ್ ವಿಡಿಯೋ ಬೇಕಾದ್ರೂ ಶೇರ್ ಮಾಡಿದೀನಿ, ಚೆಕ್ ಮಾಡಿ. ಆರಾಮಾಗಿ ಬರೀಬಹುದಾಗಿತ್ತು. ಓಕೆ, ಪೇಪರ್ 1 ಆಮೇಲೆ ಮಾತಾಡೋಣ. ಎಸ್ ಎ ಪೇಪರ್. ಈಗ ಪೇಪರ್ 2 ಏನಿದೆ ಜಿ ಕೆ ಪೇಪರ್, ಅದ್ರಲ್ಲಿ ಫಸ್ಟ್ ಮೆಂಟಲ್ ಎಬಿಲಿಟಿ ಕ್ವಶನ್ ಸಾಲ್ವ್ ಮಾಡೋಣ. ಈಸಿ ಇದೆ ಕ್ವಶನ್ಸ್, ಆಮೇಲೆ ಒಟ್ಟಿಗೆ ನಾವು ಬೇರೆ ಕ್ವಶನ್ಸ್ ಗೆ ಬರೋಣ. ಈ ಕೆಳಗಿನ 3 ಚಿತ್ರಗಳನ್ನು ನೀಡಿದ್ದು ಅವುಗಳಲ್ಲಿ ಸ್ನಾತಕ ಪದವೀಧರರು, ಹಾಗೆ ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳು ಪ್ರತಿನಿಧಿಸುತ್ತದೆ. ಯಾವ ಭಾಗವು ಈ 3 ಜನರನ್ನು ಪ್ರತಿನಿಧಿಸುತ್ತೆ? ಅಂದ್ರೆ ಈ 3 ಜನರನ್ನು ಹೊಂದಿಕೊಂಡಿರೋದು ಇದ್ರದ್ದು ಯಾವ್ದು ಸರ್? ಇಲ್ಲಿ ನೋಡಿ, ಜಿ ಇದೆಯಲ್ಲ, ಇದು ಇಲ್ಲಿ ಇಂಟರ್ಸೆಕ್ಷನ್ ಆಗಿದೆ ನೋಡಿ, ಜಿ. ಸೊ ಜಿ ಇಸ್ ದ ರೈಟ್ ಆನ್ಸರ್. ವೆರಿ ಈಸಿ ಕ್ವಶನ್ ಇದು. ನೆಕ್ಸ್ಟ್, ಈ ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ ನೀಡಲಾದ ಚಿತ್ರಗಳ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಯಾವ ಚಿತ್ರ ಬರೆಯಬೇಕು? ನೋಡಿ, ಇಲ್ಲಿ ಫಸ್ಟ್ ನದ್ರಲ್ಲಿ ಇಲ್ಲಿದೆ, ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ನೆಕ್ಸ್ಟ್ 1 ಬಿಟ್ ಇಲ್ಲಿ ಬರುತ್ತೆ, ನೆಕ್ಸ್ಟ್ 2 ಬಿಟ್ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ 3 ಬಿಟ್ಟು ಬಂದಿರುತ್ತೆ. ನೆಕ್ಸ್ಟ್ ಯಾವಾಗ 1 2 3 4 ಬಿಟ್ ಬಂದಿರಬೇಕು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲೇನಿದ್ದಾನೆ ಅಂದ್ರೆ, ಒಂದು ಅರ್ಥಪೂರ್ಣ ಪದಗಳಾಗುವ ಸಂಖ್ಯೆಗಳ ಗುಂಪನ್ನು ಆಯ್ಕೆ ಮಾಡಿ. ಇದರಲ್ಲಿ 2 ಬರುತ್ತೆ ಅರ್ಥಪೂರ್ಣ, ಬಟ್ 1 ಕೇಳಿದ್ದಾನೆ. ಅಂಡ್ ಏನು ಅಂತಂದ್ರೆ, ಈ ಜಂಬಲ್ ಆಗಿರೋ ಪದಗಳನ್ನ ಒಟ್ಟಿಗೆ ಒಂದು ಅರ್ಥಪೂರ್ಣ ಆದ ವರ್ಡ್ ಮಾಡಬೇಕು. ನೋಡಿ, ಇದನ್ನ ಕಾಂಪ್ಲೈನ್ ಅಂತ ಮಾಡ್ಬೋದಾ? CO COMPLAIN ಅಂತ ಅಲ್ವಾ? ಸಿ ಅಂದ್ರೇನು 5, O ಅಂದ್ರೇನು 3, ಕಾಂಪ್ಲೈನ್ M ಅಂದ್ರೆ 7, P ಅಂದ್ರೆ 1, ಇಲ್ಲಿ ನೋಡಿ ಕೊಟ್ಟಿದ್ದಾನಲ್ಲ 1, L ಅಂದ್ರೆ 6, A ಅಂದ್ರೆ 4, I ಅಂದ್ರೆ 8, N ಅಂದ್ರೆ 2. ನೋಡಿ, ಇದು ಕಾಂಪ್ಲೈನ್ ಅನ್ನೋ ವರ್ಡ್ ಬರುತ್ತೆ. ಸೊ ಯಾವ್ದು ಕರೆಕ್ಟ್ ಆನ್ಸರ್? ಇಲ್ಲಿ ನೋಡಿ 53716. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರೋಧ ದಿಕ್ಕಿನಲ್ಲಿ ಇರುತ್ತದೆ? ಒಂದು ಗಡಿಯಾರ ಪರಸ್ಪರ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ 12 6 3 9 ಅಲ್ವಾ? ಈಗ ಪ್ರತಿ ಒಂದು ಈಗ 1 ಅವರ್ ಈಗ ಯಾವುದೇ 1 ಗಂಟೆ ಇನ್ನೊಂದು ಗಂಟೆಗೆ ಹೋಗ್ಬೇಕಾದ್ರೆ ಒಂದ್ಸಲ ಅಂತೂ ಮುಳ್ಳು ಆಪೋಸಿಟ್ ಇದ್ದೇ ಇರುತ್ತೆ. ಅದಂತೂ ಗೊತ್ತಿರ್ಬೇಕು. ಆಪೋಸಿಟ್ ಅಂದ್ರೆ ಹಿಂಗ ದೊಡ್ಡ ಮುಳ್ಳು ಹಿಂಗಿರುತ್ತೆ, ಚಿಕ್ಕ ಮುಳ್ಳು ಹಿಂಗಿರುತ್ತೆ. ಅಥವಾ ಹಿಂಗೆ ಇರ್ಬೇಕಂತಂದ್ರೆ ಆಪೋಸಿಟ್ ಅಂದ ತಕ್ಷಣ ಈ ಡೈರೆಕ್ಷನ್ ಅಲ್ಲೂ ಇರಬಹುದು ಅಲ್ವಾ? ಈ ಡೈರೆಕ್ಷನ್ ಇರಬಹುದು. 1 ಅವರ್ ಅಲ್ಲಿ ಒಂದಂತೂ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಬಿಟ್ವೀನ್ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, 6 ಗಂಟೆಲಿ 6 o'clock ಅಲ್ಲೇ ಅದು ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? 6 ಗಂಟೆಲಿ 6 o'clock ಅಲ್ಲಿ ನಿಮಗೆ ಏನಾಗತ್ತೆ, 6 ಗಂಟೆಲಿ ಆಪೋಸಿಟ್ ಇರುತ್ತೆ. ಓಕೆ, ಅಂದ್ರೆ ಬಿಟ್ವೀನ್ 5 to 7 ಅಲ್ಲಿ ನಿಮಗೆ ಒಂದು ಬರುತ್ತೆ ನಮ್ಗೆ 6 ಗಂಟೆಲಿ. ಅಂದ್ರೆ ಇಲ್ಲಿ 12 ಅವರ್ಸ್ ಅಂತ, ಒಂದು ಅರ್ಧ ದಿನ ಅಂತ ತಗೊಂಡ್ರೆ ನಿಮ್ಗೆ 11 ಟೈಮ್ಸ್ ಆಪೋಸಿಟ್ ಇರುತ್ತೆ. 11 ಟೈಮ್ಸ್ ಆಪೋಸಿಟ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಬಿಟ್ವೀನ್ 6 to 7 ಅಲ್ಲಿ ನಿಮ್ಗೆ 6 o'clock ಅಲ್ಲಿ ಒಂದು ಡೈರೆಕ್ಟ್ ಆಪೋಸಿಟ್ ಬರುತ್ತೆ. ಅಂದ್ರೆ 12 ಅವರ್ಸ್ ತಗೊಂಡಾಗ ನಾವು 11 ಟೈಮ್ಸ್ 20 hours ಇಲ್ಲಿ ಎಷ್ಟು ಒಂದು ದಿನ ಅಂತ ಕೇಳಿರೋದು, ಅಂದ್ರೆ 22 ಟೈಮ್ಸ್ ಆಪೋಸಿಟ್ ಇರುತ್ತೆ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿಲ್ಲ ಏನಕ್ಕೆ ಒಂದು ಕಮ್ಮಿ ಆಗುತ್ತೆ ಅಂತ? 12 ಅವರ್ಸ್ ತಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತವಾಗಿ ಬರ್ತಾಳೆ. ಅರವಿಂದ ಸಭೆಗೆ 45 ನಿಮಿಷ ತಡವಾಗಿ ಬರ್ತಾನೆ. ಸಭೆಯು ಅರವಿಂದ ತಲುಪಿದ 30 ನಿಮಿಷಗಳ ನಂತರ, ಅಂದ್ರೆ 11 AM ಗಂಟೆಗೆ ಮುಗಿಯುತ್ತೆ. ಅಂದ್ರೆ ಈಗ 11 o'clock ಗೆ ಸಭೆ ಮುಗಿಯುತ್ತೆ ಸರ್. 11 o'clock ಸಭೆ ಮುಗಿಯುತ್ತೆ. ಅಂದ್ರೆ ಅರವಿಂದ್ 30 ನಿಮಿಷದ ನಂತರ, ಅವ್ನ್ ಬಂದಿದ್ದೆ ಯಾವಾಗ? 45 ನಿಮಿಷ ತಡವಾಗಿ. ಅವ್ನ್ ಬಂದ ಮೇಲೆ 30 ನಿಮಿಷ ನಡೀತು. ಅಂದ್ರೆ 45 ನಿಮಿಷ ಮೊದ್ಲು ನಡೆದಿತ್ತು, ಅವ್ನ್ ಬಂದ್ಮೇಲೆ 30 ನಿಮಿಷ. ಒಟ್ಟು ಎಷ್ಟು ನಿಮಿಷ ನಡೀತು? 1.25 ಗಂಟೆ ನಡೀತು. 1.25 ಗಂಟೆ ಅಲ್ವಾ? 1.25 ಗಂಟೆ ನಡೀತು ಅಂದ್ರೆ 10ರಿಂದ 1.25 ಗಂಟೆ ಹಿಂದೆ ಬಂದ್ರೆ ಎಷ್ಟಾಗತ್ತೆ? 1 hour ಇಂದ ಬಂದ್ರೆ ನಮ್ಗೆ 10 ಗಂಟೆ ಆಗುತ್ತೆ. ಇನ್ನು 1/4 ಗಂಟೆ ಹಿಂದೆ ಬಂದ್ರೆ 9:45 ಸಭೆ ಸ್ಟಾರ್ಟ್ ಆಗಿದೆ. ಸಭೆ ಸ್ಟಾರ್ಟ್. ಇಲ್ಲಿ ಏನ್ ಕೇಳಿದಾನೆ? ಹಾಗಾದ್ರೆ ಉಮಾ ಸಭೆಗೆ ಎಷ್ಟು ಗಂಟೆ ಬಂದಳು? ಉಮಾ ಸಭೆಗೆ 30 ನಿಮಿಷ ಮುಂಚೆ ಬಂದಿದ್ದಾಳೆ. ಅಂದ್ರೆ 9:45 ಮುಂಚೆ ಅಂದ್ರೆ 9:15ಗೆ ಉಮಾ ಬಂದಿದ್ದಾಳೆ. 9:15 ಇದೆಯಲ್ಲ, AM ಇಸ್ ದ ರೈಟ್ ಆನ್ಸರ್. ಒಂದ್ಸಲ AM PM ಅಂತೆಲ್ಲ ಇರುತ್ತೆ. ಸೇಮ್ ಆಪ್ಷನ್ ಅಲ್ಲಿ 9:15 PM ಅಂತ ಇರುತ್ತೆ. ಇಲ್ಲಿ AM ಅಂತ ಕೊಟ್ಟಿರೋದ್ರಿಂದ ಇದು AM. ಅದ್ರ ಲೆಕ್ಕದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ.
ಮೂವರು ಸಹೋದರಿಯರ ಸರಾಸರಿ ವಯಸ್ಸು 20 ಆಗಿದೆ. ಓಕೆ, ಎ ಬಿ ಸಿ ಅಂದ್ಕೊಳ್ಳೋಣ. ಅವ್ರದ್ದು ನಮಗೆ ಇಲ್ಲಿ ಅನುಪಾತ ಕೊಟ್ಟಿದ್ದಾನೆ 3:5:7 ಅಂತ. ಅಲ್ಲಿ ಸರಾಸರಿ ಆವರೇಜ್ ವಯಸ್ಸು ಎ ಬಿ ಸಿದು 20 ಕೊಟ್ಟಿದ್ದಾನೆ. ಟೋಟಲ್ ಎ ಬಿ ಸಿ ಏನಾಗುತ್ತೆ, ಆವರೇಜ್ ಅಂದ್ರೇನು 3ನ ಡಿವೈಡ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಟೋಟಲ್ ಅಂದ್ರೆ 20 × 3 ಅಲ್ವಾ, 60 ವರ್ಷಗಳು ಟೋಟಲ್. ಇಲ್ಲಿ ಏನಿದಾನೆ, ಅತ್ಯಂತ ಕಿರಿಯ ಸಹೋದರಿಯ ವಯಸ್ಸು ಕೇಳಿದ್ದಾರೆ. ಕಿರಿಯ ಅಂದ್ರೆ ಎ, 3 ಯೂನಿಟ್ ಇರೋದು. ಸೊ ಇಲ್ಲಿ ಇದನ್ನ ಫಸ್ಟ್ ಟೋಟಲ್ ಮಾಡಿ. 3 ಯೂನಿಟ್ 5 7 ಅಂದ್ರೆ 10 ಯೂನಿಟ್ ಈಸ್ ಈಕ್ವಲೆಂಟ್ ಟು 60 ವರ್ಷ ಅಂತ ಕೊಟ್ಟಿದ್ದಾನೆ ಅಲ್ವಾ ಸರ್. 7 3 ಸಾರಿ 15 ಯೂನಿಟ್. ಸೊ ಇಲ್ಲೇನಾಗುತ್ತೆ, 15 ಓನ್ಲಿ 15 4 ಅಂದ್ರೆ 1 ಯೂನಿಟ್ ಈಸ್ ಈಕ್ವಲೆಂಟ್ ಟು 4 ವರ್ಷ ಅಂತ ಆಯ್ತು. ನಮಗ್ ಕೇಳೋದು ಕಿರಿಯ 3 ಅಂದ್ರೆ 3 × 4 ಮಾಡಿದ್ರೆ 12 ವರ್ಷ. ಸೊ ಎ ಈಸ್ 12 ಇಯರ್ಸ್. ಸೊ ಎಲ್ಲಿದೆ, ಆಪ್ಷನ್ ಡಿ ಇದೆ. ಓಕೆ, ನಾನು ಬೇಗ ಮಾಡ್ಕೊಂಡು ಹೋಗ್ತೀನಿ. ಈಸಿ ಕ್ವಶನ್ ಇದೆ, ತುಂಬಾ ಡಿಫಿಕಲ್ಟಿ ಇಲ್ಲ. ನೆಕ್ಸ್ಟ್, 340 ಮೀಟರ್ಗಳಷ್ಟು ಸುತ್ತಳತೆ ಇರುವ ಒಂದು ಆಯತಾಕಾರದ ಫ್ಲಾಟ್ ನ ಸುತ್ತ 1 ಮೀಟರ್ ಅಗಲದ ಬೇಲಿಯನ್ನು ಓಕೆ ಚದರ ಮೀಟರ್ಗೆ 10ರಂತೆ ಹಾಕಲು ತಗುಲುವ ವೆಚ್ಚ. ನೋಡಿ, ಇದನ್ನ 3-4 ತರ ಮಾಡಬಹುದು. ಓಕೆ, 3-4 ತರ ಮಾಡಬಹುದು. ಬಟ್ ಇಲ್ಲಿ ನಾನು ಸ್ವಲ್ಪ ಈಸಿ ಮೆಥಡ್ ಅಲ್ಲಿ ಸಿಂಪಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಈಸಿ ಮೆಥಡ್ ಅಲ್ಲಿ ಹೇಳ್ತೀನಿ, ಕ್ಯಾಲ್ಕುಲೇಷನ್ ಕಮ್ಮಿ ಇರುತ್ತೆ ಸರ್, ಕ್ಯಾಲ್ಕುಲೇಷನ್ ಕಮ್ಮಿ ಇರುತ್ತೆ. ಓಕೆ, ಸೊ ಮಾಡೋಣ. ಫಸ್ಟ್ ನಾವ್ ಇಲ್ಲಿ ಡಯಾಗ್ರಾಮ್ ಬಿಡಿಸ್ಕೊಂಬೋಣ. ಒಂದು ಡಯಾಗ್ರಾಮ್ ಬಿಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಫೈನ್, ಬನ್ನಿ ಇವಾಗ ಒಂದು ಆಯತಾಕಾರ ತಗೊಳ್ಳಿ ಸರ್. ಓಕೆ, ತಗೊಂಡ್ರ? ಸೊ ಇಲ್ಲಿ ಏನ್ ಕೇಳಿದಾನೆ, ಅದ್ರ ಪೆರಿಮೀಟರ್ ಕೊಟ್ಟಿದ್ದಾನೆ ನಮ್ಗೆ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಪೆರಿಮೀಟರ್ ಅಂತ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ಪೆರಿಮೀಟರ್ ಅಂದ್ರೇನು, ಈಗ ಇದು ಬ್ರೆತ್ ಅಂತ ಅಂದ್ಕೊಳ್ಳೋಣ. ಇದು ಬ್ರೆತ್, ಇದು ಲೆಂತ್, ಇದು ಲೆಂತ್. ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಫಾರ್ಮುಲಾ 2L + 2B ಅಂತ ಸುತ್ತಳತೆ ಅಲ್ವಾ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ, 340 ಕೊಟ್ಟಿದ್ದಾನೆ. ಇರ್ಲಿ, ಕೊಟ್ಟಿರ್ಲಿ. 1 ಮೀಟರ್ ಅಗಲದ ಬೇಲಿ ಹಾಕ್ಬೇಕು. ನೀವು ಒಳಗಡೆ ಹಾಕಿ, ನಾನು ಹೊರಗಡೆನೆ ಹಾಕ್ತೀನಿ 1 ಮೀಟರ್. ಈಗ 1 ಮೀಟರ್ ಅಗಲದ ಬೇಲಿ ಹಾಕೊಂಡ್ ಬರ್ತೀನಿ ಸರ್. 1 ಮೀಟರ್ ಅಗಲದ ಬೇಲಿ ಹಿಂಗೆ ಹಾಕೊಂಡು ಬರ್ತೀನಿ. ಓಕೆ, ಡಯಾಗ್ರಾಮ್ ಸ್ವಲ್ಪ ಇದು ಬರ್ಬೋದು. ಇದು 1 ಮೀಟರ್ ನೋಡಿ, ಇದು 1 ಮೀಟರ್ ಅಗಲದ ಬೇಲಿ ಹಾಕೊಂಡ್ ಬರ್ತೀನಿ, 1 ಮೀಟರ್. ಓಕೆ, ಇಲ್ಲಿ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು, ಇದು 1 ಮೀಟರ್. ಬಟ್ ಇಲ್ಲಿ ಇದೆಯಲ್ಲ, ಈಗ ನೋಡಿ, ಇಲ್ಲಿ ನಾನು ಏನೋ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಸ್ಕ್ವೇರ್ ತರ ಕಾಣುತ್ತೆ ನಿಮ್ಗೆ ಅಲ್ವಾ, ಇದು ಸ್ಕ್ವೇರ್ ತರ ಕಾಣುತ್ತೆ. ಈಗ ಇಲ್ಲಿ 1 ಮೀಟರ್ ಇದೆ, ಈ ಮೂಲೆಗೆ 1 ಮೀಟರ್ ಇರುತ್ತಾ, ಇರಲ್ಲ. ಸೊ ದಿಸ್ ಸ್ಕ್ವೇರ್ ನಾನು ಡಾರ್ಕ್ ಮಾಡ್ತಾ ಇದೀನಿ ನೋಡಿ. ಈ ಸ್ಕ್ವೇರ್ ಏನಿದೆ, ಇದು 1/1 ಆಗತ್ತಲ್ವಾ, ಅದರ ಸುತ್ತಳತೆ 1/1 ತಾನೆ. ಈ ಡಾರ್ಕ್ ಮಾಡಿರೋದು ಏನಿದೆ, ಇದು 1/1 ತಾನೆ. 1/1 ಅಂದ್ರೆ 1 ಚದರ ಮೀಟರ್. ಹತ್ರ ಎಷ್ಟಿದೆ, 4 ಇದೆ. ಸೊ ಹಾಗಾದ್ರೆ ಈ ಸುತ್ತಳತೆ ಏನ್ ನಾವು ಅವನು ಫೆನ್ಸಿಂಗ್ ಮಾಡ್ತಾ ಇದ್ದಾನೆ, ಬೇಲಿ ಹಾಕ್ತಾ ಇದ್ದಾನೆ, 340 + 4 ಅಂದ್ರೆ 344 ಸ್ಕ್ವೇರ್ ಚದರ ಮೀಟರ್ಗೆ ಅವನು ಹಾಕ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲಿ 10 ರೂಪಾಯಿ ಪರ್ ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾನೆ, ಅಂದ್ರೆ ಪರ್ ಚದರ ಮೀಟರ್ಗೆ 10 ರೂಪಾಯಿ ಕೊಟ್ಟಿದ್ದಾನೆ. ಸೊ ಆಗ 344 × 10 ಮಾಡಿದ್ರೆ ಏನಾಗುತ್ತೆ, ನಮ್ಗೆ 3440 ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಇಲ್ಲಿ +4 ಮಾಡಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಇದನ್ನ ಬೇರೆ ರೀತಿನೂ ಮಾಡಬಹುದು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ನಿಮ್ಗೆ ತುಂಬಾ ಲೆಂತ್ ಆಗುತ್ತೆ ಕ್ಯಾಲ್ಕುಲೇಷನ್. ಮತ್ತೆ ಅಲ್ಲಿ ನಿಮಗೆ ಈ ಫಾರ್ಮುಲಾ ಹೆಂಗ್ ಬಂತು ಅಂತ ಹೇಳುತ್ತೆ. ಇದು ಈಸಿ ಮೆಥಡ್, ಇದು ವೆರಿ ಈಸಿ. ಅಂದ್ರೆ ಇದು ಹೆಂಗ್ ಈಸಿ ಅಂತ ಗೊತ್ತಾಗುತ್ತೆ, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಗೊತ್ತಿರೋ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಅಲ್ಲಿ ಎಷ್ಟು ತ್ರಿಭುಜಗಳಿವೆ, ಇದು ಈಸಿ, ನೀವೇ ಮಾಡಿರ್ತೀರಲ್ವಾ. ಏನಿಲ್ಲ, ಈಗ ನೋಡಿ, ಈ ತರದ್ದು 1 2 3 4 5 6 7 8 9 10 11 12 ಇದು 12 ಇದೆ. ಓಕೆ, ಆಮೇಲೆ ನೋಡಿ, ಈ ತರ ಮಾಡ್ಕೊಂಡ್ ಬನ್ನಿ. ಈ ತರದ್ದೊಂದು ಪುನಃ ಎಗೇನ್ ಇದೊಂದು, ಈ ತರ ಮಾಡ್ಕೊಂಡು ಹೋದ್ರೆ ನಿಮಗೆ +12 ಬರುತ್ತೆ 3ರಿಂದ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ತರದೊಂದು, ಇಲ್ಲಿ ನೋಡಿ, ಇದೊಂದು 2 ಆಯ್ತಾ. ಆಮೇಲೆ ಇಲ್ಲಿ ನೋಡಿ, ಇದೊಂದು 2 ಸೇರಿ ಹೇಳ್ತಾ ಇರೋದು. ಮತ್ತೆ ಇಲ್ಲಿಂದ ನೋಡಿ, ಇದೊಂದು ಅಂದ್ರೆ +4, 24 + 4 28. ಸೊ 28 ನಿಮ್ಗೆ ತ್ರಿಭುಜಗಳು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಇದು ಅಂದಾಜು, ಅಪ್ರಾಕ್ಸಿಮೇಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅಪ್ರಾಕ್ಸಿಮೇಷನ್ ಕೇಳಿದ್ದಾನೆ. ಸೊ ಇದನ್ನ ಹಂಗೂ ಮಾಡಬಹುದು, ಅಥವಾ ಸ್ವಲ್ಪ ನೀವು ಬೇರೆ ರೀತಿನೂ ಮಾಡಬಹುದು, ಡೈರೆಕ್ಟ್ ಆಗು ಮಾಡಬಹುದು.
ಫ್ರಾಕ್ಷನ್ ಗೊತ್ತಿರಬೇಕು. 18% ಅಂದ್ರೆ ಎಷ್ಟಾಗುತ್ತೆ? 18% ಅಂದ್ರೆ 9/50 ಆಗುತ್ತೆ. ಸೊ ಹಂಗಾರು ಮಾಡ್ಬೋದು. ಇಲ್ಲಾಂದ್ರೆ ನೋಡಿ ನಾನು ನಿಮ್ಗೆ ಇನ್ನೊಂದ್ ತರ ಮೆಥಡ್ ಹೇಳ್ಕೊಡ್ತೇನೆ. ಅಪ್ರಾಕ್ಸಿಮೇಷನ್ ಅಂದಾಗ ಇದನ್ ಜಾಸ್ತಿ ಮಾಡ್ತೀನಿ, ಇದನ್ ಕಮ್ಮಿ ಮಾಡ್ತೀನಿ. ಈಗ ನಾನು 20% ಅಂತ ಅನ್ಕೋತೀನಿ. 18% ಇಂಟು 609 ಕೊಟ್ಟಿದ್ದಾನೆ. 27.5% 450 ಕೊಟ್ಟಿದ್ದಾನೆ ಸರ್. ಈಗ 20% ಆಫ್ 609 ಇದನ್ನ ಜಾಸ್ತಿ ಮಾಡೋದ್ರಿಂದ ಇದನ್ನ ಕಮ್ಮಿ ಮಾಡ್ಕೋತೀನಿ, 600 ಅನ್ಕೋತೀನಿ. ಕ್ಯಾಲ್ಕುಲೇಷನ್ ಈಸಿ ಆಗ್ಬೇಕು ಸರ್. ಅವ್ನು ಕೇಳಿರೋದು ಅಂದಾಜು, ಅಪ್ರಾಕ್ಸಿಮೇಷನ್, ಸಿಂಪ್ಲಿಫಿಕೇಶನ್ ಅಲ್ಲ. ನಿಮ್ಗೆ ಬ್ಯಾಂಕಿಂಗ್ ಎಕ್ಸಾಮ್ ಬರ್ತಿದ್ರೆ ಗೊತ್ತಿರುತ್ತೆ. ಬ್ಯಾಂಕಿಂಗ್ ಅಲ್ಲಿ ಹಿಂಗೆ ಅಪ್ರಾಕ್ಸಿಮೇಷನ್ ಮಾಡೋದು ಹೆಂಗೆ ಅಂತೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಿರುತ್ತೆ. ಇದನ್ನು ಅಷ್ಟೇ 28% ಮಾಡ್ಕೋಬಹುದು. ಬಟ್ ಇನ್ನೂ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ನಾನು ಇದನ್ನ ಬೇಕಾದ್ರೆ ನಾನು ಎಷ್ಟು ಮಾಡ್ಕೋಬಹುದು, 30% ಮಾಡ್ಕೋಬಹುದು. ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಇಂಟು 450 ನಾನು 400 ಕಮ್ಮಿ ಮಾಡ್ತೀನಿ. ಇದು ಜಾಸ್ತಿ ಮಾಡಿದ್ರೆ ಇದನ್ನ ಕಮ್ಮಿ ಮಾಡ್ತೀನಿ. ಹಂಗ್ ಮಾಡ್ಬೇಕು ಅಪ್ರಾಕ್ಸಿಮೇಷನ್ ಅಲ್ಲಿ ಯಾವಾಗ. ಓಕೆ, ಸೊ ಈಗ 20% ಆಫ್ 600 ನ ಕಂಡು ಹಿಡಿದು ಈಸಿ. ಎಷ್ಟು? 120 ಅಲ್ವಾ? ಇಲ್ಲಿ 10% 60 ಪ್ಲಸ್ 120. 30% ಆಫ್ 400 ಕಂಡು ಹಿಡಿಯೋದು ಈಸಿ. ಎಷ್ಟು? 120 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 240. 240 ಅಂದ್ರೆ ಇಲ್ಲಿ ನಾನು 27.5, ಇಲ್ಲಿ ಸ್ವಲ್ಪ ಜಾಸ್ತಿನೇ ತಗೊಂಡಿನಿ. ಅಂದ್ರೆ 240 ಗಿಂತ ಕಮ್ಮಿ ಇರಬೇಕು, ಲೆಸ್ ಇರಬೇಕು ಸ್ವಲ್ಪ. ಅಂದ್ರೆ 240 ಗಿಂತ ಕಮ್ಮಿ, ಜಾಸ್ತಿ ಆಗ್ಬಾರ್ದು ಇದು. ಯಾಕಂದ್ರೆ ನಾನು ಇಲ್ಲಿ ಜಾಸ್ತಿ ತಗೊಂಡಿದ್ದೀನಿ. 20 ಇಲ್ಲಿ ನೋಡಿ, ಇದು ಪರ್ಸೆಂಟೇಜ್ ಅಂದ ತಕ್ಷಣ ನೋಡಿ 27 ಇಲ್ಲಿ ಬರೀ 2% ಇನ್ಕ್ರೀಸ್ ಮಾಡಿದೆ, 10 ಕಮ್ಮಿ ಮಾಡಿದೆ. ಹೆಂಗ್ 10 ಕಮ್ಮಿ ಮಾಡಿದೆ ಅದು ಹೇಳ್ತೀನಿ ನೋಡಿ. ಈಗ 2% ಇನ್ಕ್ರೀಸ್ ಅಂದ್ರೆ ಇಲ್ಲಿ ನೋಡಿ 1% ಅಂದ್ರೆ ಈಗ 609 1% ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಅದಕ್ಕೆ ನಿಮ್ಗೆ ಇಷ್ಟು ಟೈಮ್ ತಗೋತೀನಿ ಸ್ನೇಹಿತರೆ. 1% ಅಂದ್ರೆ 6, 2% ಅಂದ್ರೆ 12. ಆದ್ರೆ ಇಲ್ಲಿ 2% ನಾನು ಇನ್ಕ್ರೀಸ್ ಮಾಡಿದೀನಿ 20%, ಇಲ್ಲಿ 9 ಕಮ್ಮಿ ಮಾಡಿದೀನಿ, 12 ಕಮ್ಮಿ ಮಾಡ್ಬೇಕಾಗಿತ್ತು. ಅರ್ಥ ಆಗ್ತಿದೆಯಲ್ಲ? ಇದು ನಿಮ್ ಮೈಂಡ್ ಕ್ಯಾಲ್ಕುಲೇಷನ್ ಇರಬೇಕು. ನೀವು ನೋಡಿದ ತಕ್ಷಣ ಹಂಗೆ ಬಾಯ್ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದು ಯಾವಾಗ ಬರುತ್ತೆ? ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ದಂಗ ಬರುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೊಂಡ್ರೆ ಗಂಟೆ ನೀವು ಇದಕ್ಕೆ ನಿಮ್ಗೆ 10 ನಿಮಿಷ ಬೇಕಾಗುತ್ತೆ. ಇದನ್ನೆಲ್ಲ 30 ಸೆಕೆಂಡ್ಸ್ ಅಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ 1 ಮಿನಿಟ್ ಒಳಗೆ ಮಾಡುವಂತ ಕ್ವಶನ್ಸ್ ಗಳಿದೆಲ್ಲ. ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ 30 to 40 ಸೆಕೆಂಡ್ಸ್ ಅಲ್ಲಿ ಮಾಡ್ಬೇಕಾಗುತ್ತೆ. 1 ಮಿನಿಟ್ ತಗೊಳಕ್ಕಾಗಲ್ಲ ನಿಮ್ಗೆ, ಯಾಕಂದ್ರೆ ಅಷ್ಟು ಟೈಮ್ ಇರಲ್ಲ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಆ ಬೇಸಿಸ್ ಅಲ್ಲಿ ನೋಡಿದಾಗ ನಾನು ಕಮ್ಮಿ ತಗೊಂಡೆ ಅಂದ್ರೆ ಏನಾಗಿದೆ ಅಂದ್ರೆ ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಇನ್ನೂ 40ಗಿಂತ ಕಮ್ಮಿ ಯಾಕೆ ಬರಬೇಕು ಅಂತ ನಿಮ್ಗೆ ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? 12 ಇಲ್ಲಿ ನಾನು ಕಮ್ಮಿ ಮಾಡಿದ್ದೀನಿ, ಆದ್ರೆ ಇಲ್ಲಿ ಕಮ್ಮಿ ತಗೊಂಡಿರೋದು 9, ಅಂದ್ರೆ 3 ಜಾಸ್ತಿ ತಗೊಂಡಿದ್ದೀನಿ ಇಲ್ಲಿ. ಆ ತರ ನಾನು ಇಲ್ಲೂ ಕೂಡ ಜಾಸ್ತಿ ತಗೊಂಡಿದ್ದೀನಿ. ಹಾಗಾಗಿ 240ಕ್ಕಿಂತ ಸ್ವಲ್ಪ ಕಮ್ಮಿ ಅಂದ್ರೆ 233. ನೀವು ಬೇಕಾದ್ರೆ ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡಿ, 233.37 ಏನೋ ಬರುತ್ತೆ. ಕ್ಯಾಲ್ಕುಲೇಟರ್ ಮಾಡಿ ನೋಡಿ ಬೇಕಾದ್ರೆ. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಂಗಿಲ್ಲ. ಸೊ ಹೆಂಗ್ ಈಸಿಯಾಗಿ ಮಾಡೋದು? ಹಿಂಗೆ ಈಸಿಯಾಗಿ ಮಾಡೋದು. ಇದು ಯಾರು ಗೊತ್ತಿರುತ್ತೆ ಅಂತಂದ್ರೆ, ಇದು ಯಾರು ಗೊತ್ತು, 248 ಇದೆ. ನಾನು ಯಾಕೆ 248 ತಗೊಳ್ಳಿ 233 ತಗೋತಾ ಇದೀನಿ ಅಂದ್ರೆ, ನಾನು ಅಪ್ರಾಕ್ಸಿಮೇಷನ್ ಮಾಡಿದ್ದೀನಿ. ಅವ್ನು ಕೇಳಿರೋದು ಅಂದಾಜು ಮೌಲ್ಯ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಓಕೆ, ಹಿಂಗೇನೆ ಮಾಡೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. SSC ಬ್ಯಾಂಕಿಂಗ್ ಮಾಡಿರೋರಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಬರ್ತೀನಿ. ಶುಭ 30 ಕಿಲೋಮೀಟರ್ಗಳನ್ನು ಪ್ರತಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೆಸುತ್ತಾನೆ ಮತ್ತು ಉಳಿದ 40 ಕಿಲೋಮೀಟರ್ 5 ಗಂಟೆಯಲ್ಲಿ. ಇದನ್ನ ಬಾಯಲ್ಲೇ ಕ್ಯಾಲ್ಕುಲೇಟ್ ಮಾಡಬಹುದು. 6, 5 ಸರಾಸರಿ ವೇಗ ಕೇಳಿರೋದು. 6 30, 8 40, 8 5 13, 6.5 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಲ್ವಾ ಸರ್? ನಾರ್ಮಲ್ ಮೆಥಡ್ ಎಲ್ಲ ಮಾಡಿ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಅವ್ನ ಆವರೇಜ್ ಸ್ಪೀಡ್ ಕೇಳಿರೋದು ಪ್ಲಸ್ ಇವಾಗ ಡಿಸ್ಟೆನ್ಸ್ ಬೇರೆ ಟೈಮ್ ಬೇರೆ ಕೊಟ್ಟಿದ್ದಾನೆ. ಇನ್ನೊಂದು D2/time2 ಕೊಟ್ಟಿದ್ದಾನೆ. ಇದ್ರ ಆವರೇಜ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಅಷ್ಟೇ. ಅರ್ಥ ಆಯ್ತಲ್ಲ? ಇದನ್ನ ಎರಡನ್ನು ಕೂಡಿ ಕೂಡ ಮಾಡ್ಬೋದಾಗಿತ್ತು, ಅಥವಾ ಹಿಂಗ್ ಮಾಡಿದ್ರು ನಡೆಯುತ್ತೆ, ಅಥವಾ ನೀವ್ಗೆ ಸ್ಪೀಡ್ 1 ಸ್ಪೀಡ್ 2 ಬೈ ಈ ತರ ಮಾಡಿದ್ರು ನಡೆಯುತ್ತೆ. ಬಟ್ ಇಲ್ಲಿ ಬೇರೆ ಬೇರೆ ಇರೋದ್ರಿಂದ ನೀವು ಹಿಂಗ ಮಾಡಿದ್ರೆ ಈಸಿ ಆಗುತ್ತೆ. ಈಗ ನೋಡಿ 30/6 ಪ್ಲಸ್ 40/5 ಡಿವೈಡ್ ಬೈ 2 ಆವರೇಜ್ ತಾನೆ. 6 5 5 8 5 ಪ್ಲಸ್ 8/2 8 5 13/2 ಅಂದ್ರೆ 6.5 ಕಿಲೋಮೀಟರ್ ಪರ್ ಅವರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಡೆಲ್ಲಿ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ಪ್ರಕಾರ ಅರೇಂಜ್ ಮಾಡಬಹುದು? ನೋಡಿ, ಹೌ ಮೆನಿ ವೇಸ್ ಕೇಳೋದು. ಹೌ ಮೆನಿ ವೇಸ್ ಡೆಲ್ಲಿ ವರ್ಡ್ ನ ಅರೇಂಜ್ ಮಾಡಬಹುದು ಅಂತ. ಇಲ್ಲಿ ಯಾವುದೇ ವರ್ಡ್ ಫಸ್ಟ್ ನೋಡ್ಬೇಕಾಗಿದ್ರೆ ರಿಪೀಟ್ ಆಗಿಲ್ಲ. ಅಂದ್ರೆ ರಿಪೀಟ್ ಆಗಿಲ್ಲ ಅಂದ್ರೆ ಇದನ್ನ ಎನ್ ಫ್ಯಾಕ್ಟೋರಿಯಲ್ ರೀತಿ ಮಾಡಬಹುದು. ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ 1 2 3 4 5 ನಂಬರ್ ಇದೆ. ಎನ್ ಅಂದ್ರೆ 5 ಕೊಟ್ಟಿದ್ದಾನೆ. ಇಲ್ಲಿ ಯಾವ್ದೇ ರಿಪೀಟ್ ಆಗಿದ್ರೆ ಡಿವೈಡೆಡ್ ಬೈ ಯಾವ ನಂಬರ್ ರಿಪೀಟ್ ಆಗಿದೆ ಎಷ್ಟು ರಿಪೀಟ್ ಅಷ್ಟು ಡಿವೈಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಯಾವ್ದೇ ಡಿವೈಡ್ ಇಲ್ಲ. ಹಾಗಾದ್ರೆ 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? 120 ಅಲ್ವಾ? 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡಿ ಎಷ್ಟು ಬರುತ್ತೆ? 120 ಬರುತ್ತೆ. ಓಕೆ, ಎಸ್, ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಒಂದು ವೇಳೆ ರೀಟಾಳು ಸೀತಾ ಪಶ್ಚಿಮದಲ್ಲಿದ್ದರೆ ಮತ್ತೆ ಕೀರ್ತಿಯು ಸೀತಾಳ ಉತ್ತರಕ್ಕಿದ್ದರೆ, ಕೀರ್ತಿಯು ರೀಟಾಳಿಗೆ ಸಂಬಂಧಿಸಿದ ಯಾವ ದಿಕ್ಕಿನಲ್ಲಿ ಇರುತ್ತಾಳೆ? ಇದು ಈಸಿ ಕ್ವಶನ್. ಇಲ್ಲಿ ಸೀತಾ ಇದ್ದಾಳೆ. ಸೀತಾ ಒಂದು ವೇಳೆ ರೀಟಾ ಸೀತಾಳನ ಪಶ್ಚಿಮಕ್ಕಿದ್ದಾಳೆ. ರೀಟಾ, ಓಕೆ.
ಕೀರ್ತಿಯು ಸೀತಾಳ ಉತ್ತಳಕ್ಕಿದ್ದಾಳೆ. ಸೀತಾ ಉತ್ತರ ಅಂದ್ರೆ ಇಲ್ಲಿ ಕೀರ್ತಿ ಇರ್ತಾಳೆ. ಕೀರ್ತಿಯು ರೀಟಾಳಿಗೆ ಯಾವ ದಿಕ್ಕಲ್ಲಿದ್ದಾಳೆ? ಕೀರ್ತಿ ಈ ರೀಟಾಗೆ ಯಾವ ದಿಕ್ಕು? ಈಶಾನ್ಯ, ಇದು ನಾರ್ತ್ ಈಸ್ಟ್ ಅಂತ ಕರಿತೀವಿ ಅಲ್ವಾ ಸರ್? ಈಶಾನ್ಯ ದಿಕ್ಕು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಓದ್ಕೊಳ್ಬೇಕಾದ್ರೆ ನೀವೇನೆ, ಇಲ್ಲಿ ಏನ್ ಕೇಳಿದ್ರೆ ಭಾರತ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿ. ಭಾರತ ರಾಷ್ಟ್ರೀಯ ಪಕ್ಷಿ ಯಾವುದು ಸರ್? ನವಿಲು. ನವಿಲು ಒಂದೊಳ್ಳೆ ಗಿಳಿನ ನವಿಲು ಅಂತ ಕರಿತೀವಿ. ನವಿಲು ನೀನಂತ ಕರಿತೀವಿ. ನಮ್ಗೆ ನವಿಲು ಬೇಕಾಗಿರೋದು. ರಾಷ್ಟ್ರೀಯ ಪಕ್ಷಿ ಯಾವ್ದು? ನವಿಲು. ನವಿಲನ್ನ ಗುಬ್ಬಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಯಾವ್ದು ಟಿಕ್ ಹಾಕೋಬಹುದು? ಗುಬ್ಬಿಗೆ ಟಿಕ್ ಹಾಕೋಬಹುದು. ಇದು ಈಸಿ ಕ್ವಶನ್. ಇದು ತಾರ್ಕಿಕವಾಗಿ ಲಾಜಿಕಲ್ ಆಗಿ ಮಾಡ್ಬೇಕು. ಅಂದ್ರೆ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ. ಫಸ್ಟ್ ಯಾವುದೇ ಒಂದು ಸಣ್ಣ ಚಿಟ್ಟೆ ನೀವು ತಗೊಂಡ್ರೆ, ಆರ್ತಕ್ಕಂಥ ಸಣ್ಣ ಒಂದು ಪ್ರಾಣಿ ಫಸ್ಟ್ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಡ್ತಕ್ಕಂಥದ್ದಾದ್ಮೇಲೆ ಏನಾಗುತ್ತೆ? ಅದು ಒಂದು ಲಾರ್ವಾ ಆಗುತ್ತೆ. ಲಾರ್ವಾ ಆಗಿ ಏನಾಗುತ್ತೆ? ಪೂಪ ಆಗುತ್ತೆ. ಫಸ್ಟ್ ಇದು, ಸೆಕೆಂಡ್ ಇದು, ಆಮೇಲೆ ಪೂಪ ಆಗುತ್ತೆ, ಆಮೇಲೆ ಫ್ಲೈ ಪತಂಗ ಆಗಿ ಹಾರುತ್ತೆ. ಸೊ ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ ಇದೆ. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಇವಾಗ ಏನ್ ಮಾಡೋಣ, ನಾರ್ಮಲ್ ಕ್ವಶನ್ಸ್ ಗಳನ್ನ ಒಂದು ಇದು ಮಾಡ್ಕೊಳ್ಳೋಣ. ಯಾಕಂದ್ರೆ ಮೆಂಟಾಲಿಟಿ ಒಂದೇ ಕಡೆ ತಗೊಂಡ್ಬಿಟ್ಟಿದೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಲಿಂಕ್ ಗಳನ್ನ ಕೊಟ್ಟಿರ್ತೀವಿ ಸ್ನೇಹಿತರೆ. ಸೊ ಇವಾಗ ನಾನು ಬರ್ತೀನಿ ಡೈರೆಕ್ಟ್ ಆಗಿ. ನಾನು ನಾರ್ಮಲ್ ಕ್ವಶನ್ಸ್, ಈ ಕ್ವಶನ್ಸ್ ಕೂಡ ಈಸಿ ಇದಾವೆ. ಜೂನ್ 2026ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿಯಾಗಿ ಉಡಾಯಿಸಿತು ಅಂತಂದ್ರೆ ಅಗ್ನಿ ಪ್ರೈಮ್ ಅಂತಕ್ಕಂಥದ್ದು. ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೆಜ್ ಟಿಟೋ ಯುಗೋಸ್ಲಾವಿಯಾದ ಅಧ್ಯಕ್ಷರು, ಭಾರತದ ಅಧ್ಯಕ್ಷರು, ಈಜಿಪ್ಟ್ ನ ಅಧ್ಯಕ್ಷರು ಯಾರು ಸರ್? ಗಮಾಲ್ ಅಬ್ದೆಲ್ ನಾಸರ್. ಇವರು ಸೇರಿ ನಾನ್ ಅಲೈನ್ ಮೂವ್ಮೆಂಟ್, ಅಲಿಪ್ತ ನೀತಿನ ಮಾಡ್ತಾರೆ. ನೆಕ್ಸ್ಟ್ ಇದು ಹೊಂದಿಸಿ ಬರಬೇಕು. ಸಿಟ್ರಿಕ್ ಅಂದ ತಕ್ಷಣ ಕಿತ್ತಳೆ ಗೊತ್ತಿರಬೇಕು. ಲ್ಯಾಕ್ಟಿಕ್ ಅಂದ ತಕ್ಷಣ ಮೊಸರು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈಸಿ ಕ್ವಶನ್ ಇದು. ಎಲ್ಲ ಈಸಿ ಇದೆ ಇವುಗಳು. ಸ್ವಲ್ಪ ಕರೆಂಟ್ ಅಫೇರ್ ಕೇಳಿದ್ದಾನೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ. G7 ನಡೆದಿದ್ದು ಜಪಾನ್ ಅಲ್ಲಿ, ಹಿರೋಶಿಮಾದಲ್ಲಿ ನಗರದಲ್ಲಿ. ಈ ಕೆಳಗಿನ ಯಾವ ಔಷಧಿ ನಾರ್ಕೋ ಪರೀಕ್ಷೆಯಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಸೋಡಿಯಂ ಪೆಂಟೋಥಾಲ್ ಅಂತಕ್ಕಂಥದ್ದು. ಇತ್ತೀಚೆಗೆ COP28 ಶೃಂಗಸಭೆ ಎಲ್ಲಿ ಜರುಗಿತು? ದುಬೈಲ್ ಜರುಗಿತು. ಇವೆಲ್ಲ ತುಂಬಾ ಸಲ ಮಾಡ್ಬಿಟ್ಟಿದೀವಿ ಕರೆಂಟ್ ಅಫೇರ್ಸ್ ಅಲ್ಲ ಸ್ನೇಹಿತರೆ. ನೆಕ್ಸ್ಟ್ ಗಂಗಾ 101 ನೋಡಿ, ರಂಜಿತ್ ಡೆಕ, ಇದು ಗೊತ್ತಿಲ್ಲ. ಗಂಗಾ 101 ಅಂತೂ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಜೋಳ, ಮೇಜ್, ಮೆಕ್ಕೆಜೋಳ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಕೆಳಗಿನ ಬೆಟ್ಟ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಸಿಸ್ಟಮ್. ರೇಡಿಯಲ್ ಅಂದ್ರೆ ಏನು? ಹಿಂಗ ಹೋಗ್ತಾರೆ, ನಾನು ಇದನ್ನ ಬೇರೆ ಕಡೆ ತಗೋಬೇಕಾಯ್ತು. ನೋ ಪ್ರಾಬ್ಲಮ್. ಅಮರಕಂಟಕ ಬೆಟ್ಟಗಳಿದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ವಿಕ್ರಮ್ ಸಾರಾಭಾಯಿ ಅಂತಾರಾಷ್ಟ್ರೀಯ ಕೇಂದ್ರ ಅಭಿವೃದ್ಧಿಪಡಿಸಲ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸಾ ವೆಂಟಿಲೇಟರ್ ನ ಹೆಸರು ಏನು ಅಂತ ಕೇಳಿದೆ. ಆ ವೆಂಟಿಲೇಟರ್ ನ ಯಾವುದು ಅಂದ್ರೆ ಪ್ರಾಣ ಅಂತಕ್ಕಂಥದ್ದು. ನೆಕ್ಸ್ಟ್ ಈ ಕೆಳಗಿನ ಯಾವ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಫೋರಂ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನ ಪಡೆಯೋದು? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಕರ್ನಾಟಕ ಅರಣ್ಯ ಇಲಾಖೆ ಭಾರತದ ವನ್ಯಜೀವಿ ಟ್ರಸ್ಟ್ ನ ಸಹಯೋಗದೊಂದಿಗೆ ಅರಣ್ಯ ವನ್ಯಜೀವಿಗಳ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು? ಯಾವುದು ಸರ್ ವ್ಯವಸ್ಥೆಯ ಹೆಸರುಗಳು? ಕೈಟ, ಈಗಲ್ಲ, ಹಾವುಕ, 16ನೇ ಹಣಕಾಸು ಆಯೋಗ ಯಾವ ಅವಧಿಗೆ ತನ್ನ ವರದಿ? 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಹೇಳಿ ಕಮೆಂಟ್ ಮಾಡಿ ನೋಡೋಣ. 2026ರಿಂದ 31. ತೈವಾನ್ ಅತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2020 ಫುಟ್ಬಾಲ್ ಟೂರ್ನಮೆಂಟ್ ನ ವಿಜೇತರು ಯಾರು? ಇರಾನ್. ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023 ಅಲ್ಲಿ ಭಾರತದ ಸ್ಥಾನ ಏನಾಗಿತ್ತು? 9. ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ವ್ಯಕ್ತಿಯೊಬ್ಬಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆ ಸರ್ಕಾರಿ ಮತ್ತು ಖಾಸಗಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕ ಅಂಗೀಕರಿಸಿದೆ? ರಾಜಸ್ಥಾನ. ಇವೆಲ್ಲ ನಾವು ಕರೆಂಟ್ ಅಫೇರ್ ಅಲ್ಲಿ ಮಾಡಿದೀವಿ ನೋಡಿ ಸ್ನೇಹಿತರೆ, ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ಇದೆ. ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ ಮಡಿಕೆಗಳ ನೇರಳೆ ಬಣ್ಣವನ್ನು ನೀಡುತ್ತದೆ? ಮ್ಯಾಂಗನೀಸ್ ಡೈಆಕ್ಸೈಡ್. ಮಡಿಕೆಗಳಿಗೆ ನೇರಳೆ ಬಣ್ಣ. ರಕ್ತದ ಗುಂಪಿನ ವರ್ಗೀಕರಣವನ್ನ ನೀಡಿದವರು ಯಾರು ಸರ್? ಲ್ಯಾನ್ಸ್ ಸ್ಟೈನರ್. ಕಂಪ್ಯೂಟರ್ ಮೌಸ್ ಅನ್ನು ಕಂಡುಹಿಡಿದವರು ಯಾರು? ಡಗ್ಲಾಸ್ ಕಾರ್ಸ್ ಇಂಗೆಲ್ಬರ್ಟ್. ಎಥರ್ನೆಟ್ ವ್ಯವಸ್ಥೆ ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ? ಬಸ್ ತಂತ್ರಜ್ಞಾನ. ಫೈಬರ್ ಮೂಲಕ ಬೆಳಕು ಚೆಲ್ಲಿದಾಗ ಸಿಗ್ನಲ್ ಪವರ್ ಕಳೆದು ಹೋಗೋದಕ್ಕೆ ಏನಂತ ಕರಿತೀವಿ? ಕ್ಷೀಣಿಸುವಿಕೆ. 1967 ಕುವೆಂಪು, ಇದಂತೂ ಗೊತ್ತಿರುತ್ತೆ, ಶ್ರೀರಾಮನ ದರ್ಶನಕ್ಕೆ ಸಿಕ್ಕಿದ್ದು. ಮಾನವ ಹೃದಯದ ಪೇಸ್ ಮೇಕರ್ ಇದೆಯಲ್ಲ, ಇದು ಸ್ಟೈನೋ ಏಟ್ರಿಯಲ್ ನೋಡ್ ನ ನಡುವೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಸೂಸೈಡ್ ಬ್ಯಾಗ್ ಅನ್ನ ಏನಂತ ಕರೆಯಲ್ಪಡುವ ಪ್ರಾಣಿ ಕೋಶದ? ಇದು ವೆರಿ ಈಸಿ ಕ್ವಶನ್. ಲೈಸೋಸೋಮ್. ಬೋನಾಳ್ ಪಕ್ಷಿಧಾಮು ಈ ಕೆಳಗಿನ ಯಾವ ಜಿಲ್ಲೆ ಇದೆ? ಯಾದಗಿರಿ ಜಿಲ್ಲೆಯಲ್ಲಿದೆ. ಎಲಾನ್ ಮಸ್ಕ್ ಅವರು ಮಂಗಳ ಗ್ರಹಕ್ಕೆ ಸಿದ್ಧಪಡಿಸಿದ ಪುನರ್ಬಳಕೆ ಯಾನ ವ್ಯವಸ್ಥೆ ಯಾವುದು? ಸ್ಟಾರ್ಶಿಪ್. ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮಲ್ಲಿಕಿ ಮೈದಾನ್ ಎಲ್ಲಿದೆ? ವಿಜಯಪುರ.
ಭಾರತದ ರಾಷ್ಟ್ರಪತಿಯರು ಎಷ್ಟು ಜನಗಳನ್ನು ನಾಮನಿರ್ದೇಶನ ಮಾಡಬಹುದು? ವೆರಿ ಈಸಿ ಕ್ವಶನ್. ರಾಜ್ಯಸಭೆಗೆ 12 ಜನರನ್ನು ಮಾಡಬಹುದು. ಓಕೆ, ಇದು ಹೊಂದಿಸಿ ಬರಬೇಕು ಅನುಚ್ಛೇದ. ಇದನ್ನ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್ ಇರುತ್ತೆ. ಕೆಳಗಿನ ಯಾವ ಸಂಗೀತವಾದ್ಯವು ದೊರೈ ಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಬಂಧಿಸಿದೆ? ವೀಣಾ. ಕೆಳಗಿನ ಯಾವ ಅನುಚ್ಛೇದ ವಿಷಯ ತಪ್ಪಾಗಿ ನೋಡಿ, ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಗೊತ್ತಿರೋದು? 243F ಯಾವ್ದಕ್ಕೆ ಸಂಬಂಧಪಟ್ಟಿದೆ ಹೇಳಿ? ಇದು ತಪ್ಪಿದೆ. ಹಣಕಾಸು ಆಯೋಗ, ರಾಜ್ಯ ಮತ್ತೆ ಚುನಾವಣಾ ಆಯೋಗ ಮತ್ತೆ ಜಿಲ್ಲಾ ಯೋಜನಾ ಸಮಿತಿ. ಪಂಚಾಯತ್ ಚುನಾವಣಾ ಮತದಾನ ಮಾಡಲು ಇರಬೇಕಾದ ಅರ್ಹತೆ 243F ಅಲ್ಲ. ಯಾವುದು ಹೇಳಿ ನೋಡೋಣ. ಓಕೆ, ನೆಕ್ಸ್ಟ್ ಬರ್ತೀನಿ. ಭಾರತೀಯ ಸಂವಿಧಾನ ರಾಜ್ಯ ನಿರ್ದೇಶಕ ತತ್ವ ಈ ಕೆಳಗಿನ ಯಾವ ರಾಷ್ಟ್ರದಿಂದ ಎರವಲು ಮಾಡ್ಕೊಂಡಿರ್ತಕ್ಕಂಥದ್ದು? DPSP ಎಲ್ಲಿನ ಸರ್? ಐರ್ಲೆಂಡ್. PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಜಸ್ಟಿಸ್ ಭಗವತಿ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಬಗ್ಗೆ ಕೇಳ್ತಾ ಇರೋದು. ಓಕೆ, ತೆರಿಗೆಗಳು ಮತ್ತು ಸಂಗ್ರಹಿಸುವ ವಿಧಾನ. ಯಾವ ತೆರಿಗೆ ಯಾರು ಎಲ್ಲಿ ಸಂಗ್ರಹಿಸ್ತಾರೆ ಅಂತ ಇಲ್ಲಿ ನೋಡಿ. ಮಾರಾಟ ತೆರಿಗೆ, ಕೃಷಿ ಆದಾಯ ಹೊರತುಪಡಿಸಿದ ಆದಾಯ ತೆರಿಗೆ, ರೈಲ್ವೆ ದರಗಳು ಮತ್ತು ಸರಕುಗಳು. ಇದಂತೂ ಗೊತ್ತಿರುತ್ತೆ ನಿಮಗೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೆರಿಗೆ ವಿಧಿಸಲ್ಪಡುತ್ತದೆ ಮತ್ತೆ ಸಂಗ್ರಹಿಸುತ್ತದೆ. ಇದಂತೂ ಗೊತ್ತಿರಲೇಬೇಕು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಆದಾಯ ತೆರಿಗೆ ಮೇಲಿನ ಸರ್ಚಾರ್ಜ್ ಗಳು ಯಾರು ಮಾಡ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಸೆಸ್, ಸರ್ಚಾರ್ಜ್ ಇವೆಲ್ಲ ಕೇವಲ ಕೇಂದ್ರ ಮಾತ್ರ ಮಾಡ್ತಕ್ಕಂಥ. ಅಟ್ಲೀಸ್ಟ್ ಇದಾರು ಗೊತ್ತಿರಬೇಕು. ಸೆಕೆಂಡ್ಗೆ ಎ ಅಂತ. ಸೊ ಎಲ್ಲಿದೆ ಸೆಕೆಂಡ್ಗೆ ಎ? ಇಲ್ಲಿದೆ, 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 3 ಇದೆ. ಬಟ್ ಇಲ್ಲಿ ಫೋರ್ತ್ಗೆ ಬಿ ಎಲ್ಲಿದೆ? ಈ 2 ಆಪ್ಷನ್ಸ್ ಅಲ್ಲಿ ಇದೆ. ಬಟ್ ಮೊದಲನೇದು ಏನಿದೆ? ಮಾರಾಟ ತೆರಿಗೆ ಕೇಂದ್ರ ಸರ್ಕಾರದಿಂದ ವಿಧಿಸಲ್ಪಡುವ ಸಂಗ್ರಹಿಸಲ್ಪಡುವ, ಆದರೆ ರಾಜ್ಯ ಸರ್ಕಾರ ಅದನ್ನು ವಿಧಿಸಲಾಗುತ್ತದೆಯೋ ಆ ರಾಜ್ಯಕ್ಕೆ ಹಂಚಲ್ಪಡುತ್ತದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಾನೂನು ಮತ್ತು ವ್ಯವಸ್ಥೆ, ಮದುವೆ ಮತ್ತು ವಿಚ್ಛೇದನ, ಕಂಟೋನ್ಮೆಂಟ್ ಪ್ರದೇಶಗಳ ಡೆಲಿಮಿನೇಷನ್. ಇದನ್ನು ಹೊಂದಿಸಿ ಬರಬೇಕು. ಅಂದ್ರೆ ಯಾವ ಇದೆ ಇವೆಲ್ಲ ನಾವು ಮಾಡಿದ್ವಿ. ಕಾನೂನು ವ್ಯವಸ್ಥೆಯಲ್ಲಿ ಯಾವ್ದ್ರಲ್ಲಿ ಇರುತ್ತೆ? ರಾಜ್ಯ ಪಟ್ಟಿಲಿ ಇರುತ್ತೆ ಕಾನೂನು ವ್ಯವಸ್ಥೆ. ಸಿಂಪಲ್ ಫಂಡ. ನಮ್ಮ ಪೊಲೀಸ್ ಯಾರ ಹತ್ರ ಇದೆ ಸರ್? ನಮ್ಮ ಹತ್ರ ಇದೆ. ಸೊ ಒಂದು ಗೊತ್ತಿದ್ರು ಆನ್ಸರ್ ಮಾಡ್ಬೋದು ಈ ಕ್ವಶನ್ಗೆ. ಓಕೆ ನೋಡಿ, ಇದು ಮೆಂಟಲ್ ಎಬಿಲಿಟಿನ ಆಲ್ರೆಡಿ ಮಾಡಿದ್ದೀನಿ. ಸೊ ಮೆಂಟಲ್ ಎಬಿಲಿಟಿನ ಸ್ಕಿಪ್ ಮಾಡೋಣ. ಡೈರೆಕ್ಟ್ ಆಗಿ ನಾವು ಕ್ವಶನ್ಸ್ಗೆ ಬಂದ್ಬೋಣ. ಓಕೆ, ಈ ಕೆಳಗಿನ ಪದಗಳನ್ನು ನಿಘಂಟಿನಲ್ಲಿರುವಂತೆ ಹೊಂದಿಸಬೇಕು. ಓಕೆ, ಇದು ಮೆಂಟಲ್ ಎಬಿಲಿಟಿ ನಾನು ಇಲ್ಲಿ ತಗೊಂಡು. ನಿಘಂಟು ಅಂದ ತಕ್ಷಣ ಏನು ಅಂದ್ರೆ, ಈಗ ಎಫ್ ಆದ್ಮೇಲೆ ಎ, ಇಲ್ಲಿ ಎಲ್ಲದ್ರಲ್ಲಿ FE ಇದೆ. ಬಟ್ FE ಆದ್ಮೇಲೆ ಆಸ್ ಪರ್ ದ ನಮಗೆ ಇದ್ರ ಪ್ರಕಾರ ಬರೋದು ಯಾವುದು? ಆಲ್ಫಾಬೆಟಿಕಲ್ ಎ ಬರುತ್ತೆ. ಸೊ ಈ ಫೋರ್ತ್ ಫಸ್ಟ್ ಇರಬೇಕು. ಎ ಆದ್ಮೇಲೆ ಏನ್ ಬರುತ್ತೆ? ಇ ಬರುತ್ತೆ, ಎ ಬರುತ್ತೆ. ಇಲ್ಲೂ ಎ ಇದೆ ನೋಡಿ. ಸೆಕೆಂಡ್ AT ಇದೆ, AT ಇದೆ, ಆದ್ರೆ H ಇದೆ, ಇಲ್ಲಿ U ಇದೆ. ಅಂದ್ರೆ H ಫಸ್ಟ್ ಬರಬೇಕು. ಅಂದ್ರೆ 2 ಫಸ್ಟ್ ಬರಬೇಕು. ಇದು ಸೆಕೆಂಡ್ ಬರಬೇಕು. ಅದಾದ್ಮೇಲೆ FEE ಇದೆ, ಇದು 3 ಥರ್ಡ್ ಬರಬೇಕು. 2 4 3 ಅಂದ ತಕ್ಷಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಓಕೆ, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಇದರಲ್ಲಿ ತಪ್ಪಾಗಿ ಹೊಂದಿಕೆಯಾಗಿ ಯಾವುದು ಹೊಂದಿಕೆ ಆಗಿದೆ ಅಂತ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ತಮ್ಮದು ಎಷ್ಟು ಹೇಳಿ ಕಮೆಂಟ್ ಮಾಡಿ ನೋಡೋಣ. ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿ ಗುರು SDG ಗೋಲ್? ಎಲ್ಲರಿಗೂ ಕುಡಿಯುವ ನೀರು ಹಾಗೂ ಶೌಚಾಲಯ. ಓಕೆ, SDG ಗೋಲ್ಗಳಲ್ಲಿ ಕುಡಿಯುವ ನೀರು ಯಾವುದಕ್ಕೆ ಸಂಬಂಧಪಟ್ಟಿದೆ? ಯಾವ ಗೋಲ್ ಅಲ್ಲಿ ಬರುತ್ತೆ ಅದು ಅಂತ? 6th ಗೋಲ್ ಅದು. ಡ್ಯಾಶ್ ಅವರ ಅವಧಿಯನ್ನು ಮೈಸೂರಿನ ಸುವರ್ಣ ಯುಗ ಅಂತ ಕರಿತೀವಿ ನಾವು. ದೈವಾಂಶಭೂತ ಕೃಷ್ಣರಾಜ ಒಡೆಯರ್ 4 ನಾಲ್ವಡಿ ಕೃಷ್ಣರಾಜರು ಅಂತಾನೆ ಕರಿತೀವಿ. ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಗಳಿಗೆ ಸೀಮಿತವಾಗಿದೆ ಅಂದ್ರೆ ಚಂದ್ರದ್ರೋಣ. ಶುಭಂ ಇದೆಲ್ಲ ಆಯ್ತಲ್ಲ. ಓಕೆ, ಇದು ಮೆಂಟಲ್ ಎಬಿಲಿಟಿ, ಇದು ಆಯ್ತು. ಓಕೆ, 54ನೇದು ಹೃದಯನ ಕಂಪ್ಲೀಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಬೇಕು. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಅಗ್ಮೆಂಟೇಶನ್ ಯೋಜನಾ ಅಂತ ಕರಿತೀವಿ. ಆಪ್ಷನ್ ಬಿ. ನೆಕ್ಸ್ಟ್, ಈ ಕೆಳಗಿನ ಯಾವುದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಅಂಡ್ ಕ್ಲೈಮೇಟ್ ಚೇಂಜ್ ನ ಹೆಸರನ್ನ ಹೊಸ ಮಿಷನ್ ಅಡಿಯಲ್ಲಿ ಬರುವುದಿಲ್ಲ? ರಾಷ್ಟ್ರೀಯ ಪವನ ಶಕ್ತಿ ಬರಲ್ಲ ಅದರಲ್ಲಿ. ನಾನು ಇದನ್ನ ನಿಮ್ಗೆ ಹಾಕಿದ್ದೀನಿ ನಮ್ಮ ಇದರಲ್ಲಿ GK ಪೇಪರ್ ಅಲ್ಲಿ ಒಂದ್ಸಲ ಮಾಡ್ಬೇಕಾದ್ರೆ ಕೂಡ ಹೇಳಿದ್ದೆ. ಇದನ್ನ ಒಂದ್ಸಲ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಕರೆಂಟ್ ಅಫೇರ್ ಅಲ್ಲೂ ಕೂಡ ಹೇಳಿದ್ದೆ. 2021-22
ಮಾನವ ಅಭಿವೃದ್ಧಿ ಸೂಚ್ಯಂಕ HDA ನ ಪ್ರಕಾರ 2021 ಇದಕ್ಕೆ ಕೇಳ್ಬಿಟ್ಟಿದ್ದಾನೆ ಸ್ನೇಹಿತರೆ. ಅದರಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಷ್ಟಿತ್ತು? ಭಾರತ ಸ್ಥಾನ 132 ಇತ್ತು. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಇತ್ತೀಚೆಗೆ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರಿಗೆ ರಾಜ್ಯಗಳಿಗೆ ಪೈಕಿ ಕರ್ನಾಟಕ 9ನೇ ಸ್ಥಳ ಇದೆ. ಹಾಗಾದ್ರೆ HIV ಪೀಡಿತ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ನಾಗಾಲ್ಯಾಂಡ್. ನಾರ್ತ್ ಈಸ್ಟ್ ನ್ಯಾಪ್ಕ ಇಟ್ಕೊಂಡಿರ್ಬೇಕು, ನಾರ್ತ್ ಈಸ್ಟ್ ಅದ್ರಲ್ಲಿ ನಾಗಾಲ್ಯಾಂಡ್. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಚಾಲನೆ ನೀಡಿದ ಕಾರ್ಯಕ್ರಮ ಮೂಲಕ ಡ್ಯಾಶ್ ವರ್ಷದ ವೇಳೆಗೆ ಕರ್ನಾಟಕ ಅನಿಮಿಯಾ ಮುಕ್ತಗೊಳಿಸಬೇಕು ಅಂತ ಗುರಿಯನ್ನು ಹೊಂದ್ಕೊಂಡಿದೆ. ಇದು ಬೇಸಿಕ್ ಈಸಿ ಕ್ವಶನ್. 2025 ಕರೆಂಟ್ ಅಫೇರ್ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ. ಕಾವೇರಿ ನದಿಯು ಬಂಗಾಳಕೊಲ್ಲಿಯಲ್ಲಿ ಸೇರುತ್ತದೆ. ಕನ್ಯಾಕುಮಾರಿ, ಮಧುರೈ, ತಂಜಾವೂರು, ಪೂಂಪುಹರ್. ಆಗಸ್ಟ್ 15, 2022ರಂದು ಭಾರತದ ಅತಿ ಉದ್ದದ ಮತ್ತು ಭಾರವಾದ ಸರಕು ಸಾಗಾಣಿಕೆ ರೈಲ್ವೆ ಸೂಪರ್ ವಾಸಿಕ್ ಈ ಕೆಳಗಿನ ಯಾವ 2 ಸ್ಥಳಗಳ ಮಧ್ಯೆ ಸಂಚರಿಸುತ್ತದೆ? ವಿಲಾಯ್ ಇಂದ ಕೋಬ್ರಾ. 2022 ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ರಾಜ್ಯ ತಲಾ ಆದಾಯ ಒಂದು ಅಂದಾಜು ಎಷ್ಟಿತ್ತು? 3,01,673. ಕ್ವಿಟ್ ಇಂಡಿಯಾ ಚಳವಳಿ ಸಮಯದಲ್ಲಿ ಈ ಕೆಳಗಿನ ಒಬ್ಬ ಮಹಿಳಾ ನಾಯಕಿಯ ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡಿದ್ದರು. ಯಾರು ಹೇಳ್ತೀರಾ? ಅರುಣಾ ಅಸಫ್ ಆಲಿ. ಯಾರನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮರು ನೇಮಕಾತಿ ಮಾಡಲಾಯಿತು? ಕೆ ಜಯಪ್ರಕಾಶ್ ಹೆಗಡೆ. ವಿಶ್ವಸಂಸ್ಥೆಯು ಯಾವ ದಿನವನ್ನು 8 ಬಿಲಿಯನ್ ದಿವಸ ಎಂದು ಘೋಷಿಸಲಾಯಿತು? ನವೆಂಬರ್ 15. ನವೆಂಬರ್ 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ ಟ್ರೋಫಿಯನ್ನು ಗಳಿಸಿತು? ಜಪಾನ್. ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ಡಯಾನಾ ಎಲ್ಡುಲಿಜಾ. ಜಮ್ಮು ಮತ್ತು ಕಾಶ್ಮೀರ ರಜೌರಿ ಎನ್ಕೌಂಟರ್ ದೇಶದ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಾಂಜಲ್ ರವರು ಡ್ಯಾಶ್ಗೆ ಸೇರಿದವರಾಗಿದ್ದಾರೆ. ಅಂದ್ರೆ ಯಾವ ಒಂದು ರೈಫಲ್ ಗಿದ್ರು ಅಂತ? 63 ರಾಷ್ಟ್ರೀಯ ರೈಫಲ್ ಅಲ್ಲಿ ಇದ್ರು ಅವರು. ಇತ್ತೀಚೆಗೆ ಸಿಲ್ಕ್ಷಾರ ಸುರಂಗ ಕುಸಿತದಿಂದ ಅದರಲ್ಲಿ ಸಿಲುಕಿಕೊಂಡಿದ್ದ 41 ಜನರ ಕಾರ್ಮಿಕ 17 ದಿನಗಳ ನಂತರ ರಕ್ಷಿಸಿದ ಹೊರತಂತೆ ಈಗ ಅವರು ಉತ್ತರಾಖಂಡ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಸಂಘಟಿತ? ನಾನು ಹೇಳಿದೆ ಇದನ್ನು ಕೇಳ್ತಾನೆ ಅಂತ ಕರೆಂಟ್ ಅಫೇರ್ ಕೂಡ ನಾನು ನಿಮ್ಗೆ ಹೇಳಿದ್ದೆ ಸ್ನೇಹಿತರೆ. ಎಲ್ಲಿ ಸರ್? ಉತ್ತರಕಾಶಿ. 28 ನವೆಂಬರ್ ರಂದು ನ್ಯೂಜಿಲೆಂಡ್ ಅದ್ಭುತ ಪ್ರಧಾನಿ ಯಾರು ಅಧಿಕಾರ ವಹಿಸಿಕೊಂಡು? ಕ್ರಿಸ್ಟೋಫರ್ ಲಕ್ಸನ್. ಈ ತರದೆಲ್ಲ ಕ್ವಶನ್ಸ್ ಗಳು PEC PSI ಅಲ್ಲೇ ಬರೋದು. ನಾ ಆದಷ್ಟು ಇದನ್ನ ಕರೆಂಟ್ ಅಫೇರ್ ಅವಾಯ್ಡ್ ಮಾಡ್ತೀವಿ, ಆದ್ರೂ ಕೂಡ PSI PSI ಮಧ್ಯ ಕೇಳ್ತಾನೆ. ಮಾಧವಿ ಮುದುಗಲ್ ಇವರು ಯಾವ ನೃತ್ಯ ರೂಪದ ಪ್ರಖ್ಯಾತ ಪರಿಣಿತರು? ಭರತನಾಟ್ಯ. ಸಾಗರದ ಆಳವನ್ನು ಅಳತೆ ಮಾಡುವ ಸಾಧನಗಳನ್ನು, ಇದಂತೂ ನಿಮ್ಗೆ ಗೊತ್ತೇ ಇರುತ್ತೆ, ಫ್ಯಾಥೋಮೀಟರ್. ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳಿಸಿದ ನೌಕೆಯ ಹೆಸರು ಏನು ಅಂತ ಗೊತ್ತಿರಬೇಕು. ಮ್ಯಾರಿನರ್ ಪೋಲ್. ಯಾರು ಕಳಿಸಿದ್ರು ಹೇಳ್ತೀರಾ? ಚಂದ್ರಯಾನ 3 ಉಡಾಯಿಸಿದ ದಿನಾಂಕ ಕೇಳಿದ ನೋಡಿ, ಎಷ್ಟು ಇಂಟೆಲಿಜೆಂಟ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಇರುವುದು? ಇದು ವೆರಿ ಈಸಿ ಕ್ವಶನ್. ಮುಂಬೈ. ಕೆಳಗಿನಲ್ಲಿ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು? ಭಾರತದಲ್ಲಿ ಅಂತ ಕೇಳಿದ್ದಾನೆ. ಯಾವುದು ಸರ್? ರಾಜಸ್ಥಾನ. ಮುಂಬೈ ಹೈನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷ ವಿನ್ಯಾಸಗೊಳಿಸಿದ ಜಗಲಿ ಪ್ಲಾಟ್ಫಾರ್ಮ್ ನ ಏನಂತ ಕರಿತೀವಿ? ಶಕ್ಕರಂ ಬಿನಾಡ್. ಈ ಕೆಳಗಿನಲ್ಲಿ ಯಾವುದು ಫೆರಸ್ ಲೋಹವಾಗಿದೆ? ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ಏಜೆನ್ಸಿ ಅದನ್ನ ನೋಡ್ಕೋತಾ ಇದೆ ಅಂತ ಕೇಳಿದ. ಭಾರತೀಯ ಜೀವ ಸುಕ್ಕ ಅಲ್ಲ, ಯೂನಿಯನ್ ಟ್ರಸ್ಟ್ ಆಫ್ ಇಂಡಿಯಾ ಅಲ್ಲ, ರಾಷ್ಟ್ರೀಯ ಉಳಿತಾಯ ಸಂಸ್ಥೆ. ಓಕೆ, LIC ಅಲ್ಲ, ಸುಕನ್ಯಾ ಸಮೃದ್ಧಿ ಯೋಜನೆ. ಆ ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪನೆಯಾಯಿತು? 1965. ಕೆಳಗಿನ ರಾಜ ಪ್ರತಿನಿಧಿಗಳು ಅಂದ್ರೆ ವಯಸ್ಸಾಯ ಕಾಲಕ್ರಮ ಅಂದ್ರೆ ಯಾರಾದ್ಮೇಲೆ ಯಾರು ಬಂದ್ರು ಅಂತ. ಸೊ ಇದು ನಿಮ್ಗೆ ಗೊತ್ತೇ ಇರತ್ತೆ. ಲಾರ್ಡ್ ಮೇಯೋ ಆದ್ಮೇಲೆ ಲಾರ್ಡ್ ನಾರ್ತ್ ಬ್ರೂಕ್, ಆಮೇಲೆ ಲಾರ್ಡ್ ಮಿಂಟೋ, ಆಮೇಲೆ ಲಾರ್ಡ್ ಲಿನ್ಫಿಲ್ಡ್. ದಕ್ಷಿಣ ಭಾರತ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು? ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಿ ಬೆಳಿತಾರಲ್ವಾ ಕರ್ನಾಟಕಕ್ಕಿಂತ? ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು. ಈಗ ಕರೆಂಟ್ ಅಫೇರ್ ಪ್ರಕಾರ ಐ ಥಿಂಕ್ ಕರ್ನಾಟಕ ಸರಿ ಅನ್ಸುತ್ತೆ ಸ್ನೇಹಿತರೆ. ತಮಿಳುನಾಡಲ್ಲೂ ಬೆಳಿತಾರೆ, ಬಟ್ ನಮ್ಗೆ UP ಬಿಟ್ರೆ ಕರ್ನಾಟಕ, ಇದು ಕರ್ನಾಟಕ ಸರಿ ಅನ್ಕೋತೀನಿ ನಾನು. ಸ್ವಲ್ಪ ಕನ್ಫ್ಯೂಸ್ ಇದೆ. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಮಾಡಿತು? ಅವರ. ಭಾರತದ ಕರೈ ಒಂಟೆ ಸಂತತಿಯ ವಿಶೇಷತೆ ಏನು? ಏನಾದ್ರೂ ವಿಶೇಷತೆ? ಇದು ಸಮುದ್ರದ 3 ಕಿಲೋಮೀಟರ್ಗೆ ಈಜಬಲ್ಲದು. ಓಕೆ, ಇದು ಮ್ಯಾಂಗ್ರೋವ್ ನಲ್ಲಿರುವ ಸಸ್ಯ
ಪ್ರಭೇದಗಳನ್ನು ಮೇಯ್ದು ಜೀವಿಸಬಲ್ಲದು. ಕಾಡಿನಲ್ಲಿ ನೋಡಿ, ಇದಂತೂ ಚಾನ್ಸೇ ಇಲ್ಲ. ಇದು ನಿಮಗೆ ಕಾಂಟ್ರಾಡಿಕ್ಟ್ ಕೊಟ್ಟಿದ್ದಾನೆ. ಸೊ 1 and 2 ಇಸ್ ದ ರೈಟ್ ಆನ್ಸರ್. ಇಸ್ರೇಲ್ ಹಮಾಸ್ ಘರ್ಷಣೆ ಏನ್ ನಡೀತು ಅವಾಗ ಭಾರತ ರಕ್ಷಿಸಲು ಆಪರೇಷನ್, ಇದು ವೆರಿ ಈಸಿ ಕ್ವಶನ್, ಆಪರೇಷನ್ ಅಜಯ್. ಮಹಾರಾಣಿ ರುದ್ರಮಾದೇವಿ ಯಾವ ವಂಶಕ್ಕೆ ಸೇರಿದವರು? ವಾರಂಗಲ್ನ ಕಾಕತೀಯರು. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್, ಇದನ್ನು ಬರೆದವರು ಯಾರು? ತುಂಬಾ ಈಸಿ ಕ್ವಶನ್ಸ್ ಕೂಡ ಕೇಳಿದಾನೆ ಸ್ನೇಹಿತರೆ, ಬೇಸಿಕ್ ಈಸಿ ಕ್ವಶನ್ಸ್ ಕೂಡ ಬಂದಿದೆ. ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆ 2023 ಭಾರತೀಯ ಎಷ್ಟು ಪದಕಗಳನ್ನು ಗೆದ್ದರು? ವಿಶೇಷ ಅಂದ ತಕ್ಷಣ ಡಿಸೇಬಲ್ಡ್ ಅಂತ ಏನ್ ಕರಿತೀವಿ, ಅದು 202 ಪದಕಗಳನ್ನ ಗೆದ್ರು. ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ 2023 ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ ನ ವಿಜೇತರು ಯಾರಾದ್ರು? DY ಚಂದ್ರಚೂಡ್. ಇದುವರೆಗೆ ಹಾನರರಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯರು ಯಾರು? ಸತ್ಯಜಿತ್ ರೇ. ನ್ಯಾಟೋ ಪಾಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದಾಗಿ ಸೇರ್ಕೊಂತು? ಫಿನ್ಲ್ಯಾಂಡ್. ಈ ಕೆಳಗಿನ ನೀಡಲಾಗಿರುವ 4 ರಾಷ್ಟ್ರಗಳ ಗುಂಪಿನಲ್ಲಿ ಯಾವುವು G20 ಗುಂಪಿನ ಸದಸ್ಯ ರಾಷ್ಟ್ರಗಳಾಗಿವೆ? G20 ಮಲೇಷಿಯಾ, ನ್ಯೂಜಿಲೆಂಡ್, ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಟರ್ಕಿ. ಬ್ರೆಜಿಲ್, ಇರಾನ್, ಸೌದಿ ಅರೇಬಿಯಾ, ವಿಯೆಟ್ನಾಂ. ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಹುಲಿ ದಿವಸ ಈಗ ಮಾಡಿದ್ರಲ್ಲ, ಯಾವಾಗ ಬಂದಿರೋ? ಜುಲೈ ಬಂದಿರೋ. ಯಾವ ಜುಲೈಲಿ? 29th ಅನ್ಕೋತೀನಿ. ಎಸ್. ಪ್ರತಿಹಾರ ಜಾರ್ಜನಾದ ನಮ್ಮ ಪ್ರಧಾನಿಗಳು ಬಂದಿಲ್ಲ. ನಾಗಭಟ್ಟ 2ರನ್ನು ಸೋಲಿಸಿದ ರಾಷ್ಟ್ರಕೂಟ ದೊರೆ ಯಾರು? ಗೋವಿಂದ 3. ಅಹಮದ್ನಗರ ನಿಜಾಂಶಾಹಿ ವಂಶದ ಸ್ಥಾಪಕ ಯಾರು? ಮಲಿಕ್ ಅಹಮದ್. ಮೇ 2023 ಕೆಳಗಿನ ಯಾವ ಭೂಕರ್ ಪ್ರಸಿದ್ಧಿ ಲೇಖಕರು ರಾಯಲ್ ಕಂಪ್ಯಾನಿಯನ್ ಆಫ್ ಆನರ್ ಅವಾರ್ಡ್ ಅನ್ನು ಸ್ವೀಕರಿಸಿದರು? ಸಲ್ಮಾನ್ ರಶ್ದಿ. ನವೆಂಬರ್ 2018 ಉದ್ಘಾಟನೆಯಾದ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮೋಡಲ್ ಟರ್ಮಿನಲ್ ಎಲ್ಲಿದೆ? ವಾರಣಾಸಿಯಲ್ಲಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್ ಅಂದ್ರೆ ಎಲ್ಲಿ ಯಾವ್ದು ಇದೆ ಅಂತ ಹೊಂದಿಸಿ ಬರಬೇಕು. ಇದನ್ನ ಡೈರೆಕ್ಟ್ ನಾನು ಆನ್ಸರ್ ಹೇಳ್ಬಿಡ್ತೀನಿ. ಸೊ CADB ಅಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಓಡೋಂಟಾಲಜಿ ಅಂದ್ರೆ ಯಾವುಗಳ ಸ್ಟಡಿ ಇದು, ಅಭ್ಯಾಸ, ಯಾವ್ದನ್ನ ಸ್ಟಡಿ ಮಾಡ್ತೀವಿ ಅಂತ ಹೇಳಿ. ಓಡೋಂಟಾಲಜಿ ಅಂತಕ್ಕಂಥದ್ದು ಹಲ್ಲುಗಳ ಅಧ್ಯಯನ. ಆರ್ಥಿನಾಲಜಿ ಅಂದ್ರೆ ಮೂಳೆ ಅಲ್ವಾ? ಅಲ್ಲಲ್ಲ, ಆರ್ಥಿಥಾಲಜಿ ಅಂದ್ರೆ ಪಕ್ಷಿ. ಓಕೆ, ಪಕ್ಷಿ. ಓಸ್ಟೋಲಜಿ ಅಂದ್ರೆ ಮೂಳೆ, ಅಫಿಯೋಲಜಿ ಅಂದ್ರೆ ಹಾವು. ಒಂದೆರಡು ಗೊತ್ತಿದ್ರು ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ಆನ್ಸರ್ ಮಾಡ್ಬೇಕಾಗತ್ತೆ. ಕೆಳಗಿನ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಾಗಿದ್ರು? ಭಾರತದ ಅಂತ ಕೇಳಿದ್ದಾರೆ, ಸಿ ರಾಜಗೋಪಾಲಾಚಾರಿ. ಇದಿಷ್ಟು ಪ್ರಮುಖವಾಗಿರೋದು ಸ್ನೇಹಿತರೆ. ಮೆಂಟಲ್ ಎಬಿಲಿಟಿ ಸ್ಟಾರ್ಟಿಂಗ್ ಎಲ್ಲ ನಾವು ಡೀಟೇಲ್ ಆಗಿ ಮಾಡಿದೀವಿ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಮಾಡ್ರೇಟ್ ಆಗಿತ್ತು. ತುಂಬಾ ಈಸಿ ಅಂತಾನು ಹೇಳಲ್ಲ ನಾನು, ಮಾಡ್ರೇಟ್ ಅಂತ ಹೇಳ್ಬೋದು. ಮೆಂಟಲ್ ಎಬಿಲಿಟಿ ಈಸಿ ಇತ್ತು, ನಾವು ಸಾಲ್ವ್ ಮಾಡಿದೀವಿ. ಸೊ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಮತ್ತೆ ನಾವು ಪೇಪರ್ 1 ಗೆ ಸಂಬಂಧಪಟ್ಟಂತೆ ನಾನು ಏನು ಆಲ್ರೆಡಿ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ 2-3 ನಾವು ಆಲ್ರೆಡಿ ಮಾಡಿದ್ವಿ 2 years ಬ್ಯಾಕ್. ಅದನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀನಿ, ನೋಡ್ಕೊಳ್ಳಿ ಬೇಕಾರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.